ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟಂತೆ ಗುಂಡಿನ ದಾಳಿಯಲ್ಲಿ ಉಗ್ರರಿಗೆ ಸ್ಥಳೀಯವಾಗಿ ಸಹಕರಿಸಿದ್ದು ಯಾರು ಅನ್ನೋದನ್ನ ಭೇದಿಸುವ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜಮಾತ್ ಎ ಇಸ್ಲಾಮಿ ಮತ್ತು ಹುರಿಯತ್ ವಿರುದ್ಧ ಸಂಶಯಗಳು. ಹುರಿಯತ್ ಅನ್ನುವಂತಹ ಹೋರಾಟ ಎಲ್ಲ ಇದೆಯಲ್ಲ, ಅವರೆಲ್ಲ ಪ್ರತ್ಯೇಕವಾದಿಗಳು. ಪಹಲ್ಗಾಮ್ ಸುತ್ತಮುತ್ತಲಿನ ಮಾರ್ಗದಲ್ಲಿ ಉಗ್ರರಿಗೆ ಸಹಕಾರವನ್ನು ಇವರು ಕೊಟ್ಟಿರುವಂತಹ ಶಂಕೆ ಇದೆಯಂತೆ. ಹೀಗಾಗಿ 2800ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೊಳಪಡಿಸಿದ್ರೆ ಅದರಲ್ಲಿ 170ಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡಲಾಗಿದೆ. ಬಂಧಿತ ಶಂಕಿತರು ಜಮಾತೆ ಇಸ್ಲಾಮಿ ಮತ್ತು ಹುರಿಯತ್ನ ಸದಸ್ಯರಾಗಿರುವಂತಹ ಶಂಕೆ ಎನ್ಐಎಗಿದೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಐಎಸ್ಐ ಪಾತ್ರದ ಬಗ್ಗೆ ಎಸ್ಟಾಬ್ಲಿಷ್ ಮಾಡ್ತಾ ಇತ್ತು ಎನ್ಐಎ ಅಧಿಕಾರಿಗಳ ತಂಡ. ಈಗ ಹುರಿಯತ್ ಸಂಘಟನೆ ಇರ್ಬೋದು, ಹುರಿಯತ್ ತೀವ್ರಗಾಮಿ ಸಂಘಟನೆಗಳಿಂದ ಸದಸ್ಯರಾಗಿರುವಂತಹ ಸಾಧ್ಯತೆ ಇದೆ. ಸ್ಲೀಪರ್ ಸೆಲ್ಲು ಅಥವಾ ಹೈಬ್ರಿಡ್ ಆರ್ಗನೈಸೇಷನು, ಆಫ್ ಶೂಟ್ ಆರ್ಗನೈಸೇಷನ್ ಅಂತ ನಾವೇನು ಕರಿತೀವಿ, ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ಸ್ ಇದ್ದಿರುವಂತಹ ಸಾಧ್ಯತೆ ಇದೆಯಂತೆ. ಹೀಗಾಗಿ ಅವರನ್ನೆಲ್ಲ ವಿಚಾರಣೆಗೆ ಒಳಪಡಿಸೋ ಕೆಲಸ, ಕೆಲವರನ್ನ ಬಂಧಿಸೋ ಕೆಲಸ ಕೂಡ ಆಗಿದೆ. ಬಟ್ ಭಾಳ ದೊಡ್ಡ ನೆಟ್ವರ್ಕ್ ಇಲ್ಲಿ ಓಪನ್ ಆಗಿರೋದು, ವರ್ಕ್ ಆಗಿರೋದು ಕೆಲ ವಿಡಿಯೋಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಕೆಲ ಸ್ಥಳೀಯರಿಗೆ ಈ ದಾಳಿಯ ಬಗ್ಗೆ ಮುಂಚೆನೇ ಮಾಹಿತಿ ಇತ್ತು ಅನ್ನೋದು ಕೂಡ ಈಗಾಗಲೇ ನೀವು ಕೂಡ ನೋಡಿರ್ತೀರ ಸುಮಾರು ವಿಡಿಯೋಗಳಲ್ಲಿ.